ಹಾಸನದ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ವಿಚಾರ ಕಾಮಗಾರಿಯನ್ನ ವೀಕ್ಷಣೆ ಮಾಡಲಾಗಿದೆ. ಕಳೆದ 10 ವರ್ಷಗಳಿಂದ ನಡೀತಾ ಇರುವಂತಹ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಅಧಿಕಾರಿಗಳ ಜೊತೆ ಆಗಮಿಸಿದ ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಈ ವರ್ಷದಲ್ಲಿ ಜೂನ್ ಅಥವಾ ಜುಲೈ ಒಳಗೆ ಕಾಮಗಾರಿ ಮುಗಿಸೋಕೆ ಅಧಿಕಾರಿಗಳಿಗೆ ಇದೇ ಸಂದರ್ಭದಲ್ಲಿ ಅವರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಕೇವಲ 26 ಕೋಟಿಯ ಕೆಲಸ ಮಾತ್ರ ಬಾಕಿ ಇದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ 50-50 ಅನುಪಾತದಲ್ಲಿ ನಡೀತಾ ಇರುವಂತಹ ಕಾಮಗಾರಿ ಇದು. ಏನೇ ಮಾಡಬೇಕು ಅಲ್ಲಿಂದ ಮಿನಿಮಮ್ 80 to 120 ಮೀಟರ್ ಹಿಂದೆ ಮುಂದೆ ಪೀಕರ್ ಇದಾವೆ ಒಂದು ಆಮೇಲೆ ಏನೋ ಬರುತ್ತೆ ಹೈವೇಲಿ ಮಿನಿಮಮ್ 80 to 120 ಇದ್ದೇ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ರೈಲ್ವೆ ಮೇಲ್ಸೇತುವೆ ಈಗಾಗಲೇ ಒಂದು 2-3 ಬಾರಿ ಇಲ್ಲಿಗೆ ವಿಸಿಟ್ ಮಾಡಿದ್ದಾರೆ. ಜೊತೆಗೆ ಒಂದಿಷ್ಟು ಕೆಲಸ ಕಾಮಗಾರಿಗಳನ್ನ ವೀಕ್ಷಣೆ ಮಾಡಲಿಕ್ಕೆ ಇಲ್ಲಿಗೆ ಸ್ವತಃ ಹಾಸನ MP ಶ್ರೇಯಸ್ ಪಟೇಲ್ರವರು ಕೂಡ ಈಗಾಗಲೇ ಬಂದಿರುವಂಥದ್ದು. ಹಾಗಾಗಿ ಸರ್, ಈಗ 2-3 ಬಾರಿ ನೀವು ಕೂಡ ವಿಸಿಟ್ ಮಾಡಿದಿರಿ. ಹಾಗಾಗಿ ಒಂದು ಕಡೆ ಕೆಲಸ ಆಗಿದೆ ಸರ್, ಇನ್ನೊಂದು ಕಡೆ ಕೆಲಸ ಆಗ್ತಾ ಇದೆ. ಬಟ್ ಒಂದು ಏನಂತ ಅಂದರೆ ಸಾರ್ವಜನಿಕರು ಕೇಳುವಂಥದ್ದು ಯಾಕೋ ಒಂದು ರೀತಿ ವಿಳಂಬ ಆಗ್ತಾ ಇದೆ ರೈಲ್ವೆ ಮೇಲ್ಸೇತುವೆ ಅಂತ ಒಂದು ಮಾತಿದೆ ಸರ್. ಇವತ್ತು ನಾವು ನಮ್ಮ ಅಧಿಕಾರಿಗಳು ಮತ್ತು ನಮ್ಮೆಲ್ಲ ಸಾರ್ವಜನಿಕರು ಮುಖಂಡರು ಎಲ್ಲ ಜೊತೆ ಬಂದು ರೈಲ್ವೆ ಮೇಲ್ಸೇತುವೆ ವೀಕ್ಷಣೆ ಮಾಡಿದ್ವಿ. ಕಳೆದ ಒಂದು 5 ತಿಂಗಳು ಮುಂಚೆ ಬಂದು ನಾವು ಮಾಧ್ಯಮದವ್ರು ನೀವೆಲ್ಲ ಬಂದಿದ್ರಿ. ಆಗ್ಲಿಗೂ ಈಗಿರುವ ಪ್ರಗತಿ ವಿಷಯದಲ್ಲಾಗಿರ್ಬೋದು ತ್ವರಿತಗತಿ ಕೆಲಸ ಮಾಡ್ತಾ ಇರೋದ್ರಿಂದ ನೀವೆಲ್ಲ ಕಣ್ಣು ಮುಂದೆ ನೋಡ್ಬೋದು. ಒಂದು ಜೊತೆಗೆ ಆ ಕಡೆ ಎಡದ ಬದಿಯಲ್ಲಿ ಏನು ಗರ್ಡರ್ಗಳನ್ನ ಹೈದರಾಬಾದಿಂದ ತರಬೇಕಾಗಿತ್ತು ಅದನ್ನು ಸಹ ತಂದು ಈಗ ಫ್ಯಾಬ್ರಿಕೇಶನ್ ಸಹ ಶುರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಒಂದಷ್ಟು ಪರ್ಮಿಷನ್ಸ್ ಎಲ್ಲ ಬೇಕಾಗಿರೋದ್ರಿಂದ ಇನ್ಸ್ಪೆಕ್ಷನ್ ತಂಡ ಬಂದು ಇನ್ಸ್ಪೆಕ್ಟ್ ಮಾಡಬೇಕಾಗಿರೋದ್ರಿಂದ ಅದು ಸಹ ಪ್ಯಾರಲಲ್ ಆಗ್ತಾ ಇದೆ. ಜೊತೆಗೆ ಸಿವಿಲ್ ವರ್ಕ್ಸು ಸಹ ತ್ವರಿತಗತಿಯಲ್ಲಿ ಕೆಲಸ ಆಗ್ತಾ ಇದೆ. ಇವರು ಇಲಾಖೆಯವರೆಲ್ಲ ಮತ್ತು ಏಜೆನ್ಸಿಯವರು 2026 ಜೂನ್ಗೆ ಮಾಡಿಕೊಡ್ತೀವಿ ಅಂತ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಇನ್ನೂ 1 ತಿಂಗಳು ಜಾಸ್ತಿ ತಗೊಳ್ಳಿ, ಆದರೆ ಯಾವುದೇ ರೀತಿಯ ದೂರ ಬರದೇ ರೀತಿಯಲ್ಲಿ ಕೆಲಸ ಶುರು ಮಾಡಿ ಮುಗಿಸ್ಕೊಡಿ ಅಂತ ಹೇಳಿದ್ದೀನಿ. ಹಾಗಾಗಿ ನಾನು 6 ತಿಂಗಳಲ್ಲಿ ಇದು ಸಾರ್ವಜನಿಕರಿಗೆ ಎರಡೂ ಬದಿಯಲ್ಲಿ ಟ್ರಾಫಿಕ್ಗೆ ಅನುವು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಎಷ್ಟು ಕೋಟಿ ಕಾಮಗಾರಿ ವೆಚ್ಚ ಅಂತ ಇದು ಸುಮಾರು ಎಷ್ಟು ಸ್ಟೇಟ್ ಸೆಂಟ್ರಲ್ ಎರಡೂ 50-50 ಶೇರಿಂಗಲ್ಲಿ ಮಾಡ್ತಾ ಇರೋದು ಇದು. ಹಾಗಾಗಿ ಕಳೆದ ವರ್ಷದಲ್ಲಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಆಗಿರಲಿಲ್ಲ, ಅದು ಸಹ ನಾವು ರಾಜ್ಯ ಸರ್ಕಾರದಲ್ಲಿ ಸುಮಾರು ಎಷ್ಟು 28 ಕೋಟಿ ರಾಜ್ಯ ಸರ್ಕಾರದಲ್ಲಿ ಕೊಟ್ಟಿದ್ದೀವಿ. ಮಿಕ್ಕಿದ ಶೇರ್ನ ಕೇಂದ್ರ ಸರ್ಕಾರ ಆಗ್ತದೆ. ಹಾಗಾಗಿ ಎರಡೂ ಸರ್ಕಾರದ ಒಡಂಬಡಿಕೆಯಲ್ಲಿ ಮಾಡುವಂಥ ಕಾಮಗಾರಿ ಆಗಿದೆ. ಇದು ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಕೊಡುವಂಥ ಕೆಲಸ ಮಾಡ್ತೀನಿ. ಯಾವುದೇ ರೀತಿಯ ಅನುದಾನದ ವಿಷಯದಲ್ಲಾಗಿರ್ಬೋದು ಯಾವುದೇ ರೀತಿ ಇದಿಲ್ಲ. ಈಗ ನಾವು ಕೆಲಸ ತಗೊಳ್ಳುವಂಥದ್ದು ನಮ್ಮೆಲ್ಲ ಜವಾಬ್ದಾರಿ ಆಗಿರುತ್ತೆ. ಜನಪ್ರತಿನಿಧಿಯಾಗಿ ಆ ಕೆಲಸವನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಕೊನೆಯದಾಗಿ ಯಾವಾಗ ಕೊನೆಯ ನಿಗದಿ ದಿನಾಂಕ ಯಾವಾಗ ಓಪನ್ ಆಗಿ? ಜೂನ್ 2026 ಅಂತ ಹೇಳಿದ್ದಾರೆ. ಆದರೆ ಇನ್ನೊಂದು ತಿಂಗಳು ಹೆಚ್ಚಾಗ್ಬೋದು. ಜೂನ್ ಜುಲೈಯಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಆಗಸ್ಟಲ್ಲಿ ನಾವು ಈ ಕೆಲಸ ಮಾಡ್ತೀವಿ. ಇದಿಷ್ಟು ಹಾಸನ ಸಂಸದ ಶ್ರೇಯಸ್ ಪಟೇಲ್ ಕೂಡ ಹೇಳುವಂಥ ಮಾತು. ಸುಮಾರು ಜೂನ್ ಅಥವಾ ಜುಲೈ ಒಳಗಡೆ ಈ ಕೆಲಸ ಕಾಮಗಾರಿ ಮುಗಿಯಬಹುದು ಅನ್ನುವ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಒಟ್ಟು 28 ಕೋಟಿ ವೆಚ್ಚದಲ್ಲಿ ಈ ಮೇಲ್ಸೇತುವೆ ರೈಲ್ವೆ ಮೇಲ್ಸೇತುವೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ 50-50 ಅನುಪಾತದಲ್ಲಿ ಹಣ ಬಿಡುಗಡೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಒಂದಿಷ್ಟು ಕೆಲಸ ಕಾಮಗಾರಿಗಳಲ್ಲಿ ಏನು ಇಲ್ಲಿಗೆ ಬರಬೇಕಾದಂತಹ ಉಪಕರಣಗಳು ಬರುವುದು ಲೇಟ್ ಆಯಿತು. ಹಾಗಾಗಿ ನೆಕ್ಸ್ಟು 2026ಕ್ಕೆ ಬರುವಂತಹ ಜೂನ್ ಏನಿದೆ, ಜೂನ್ ಅಥವಾ ಜುಲೈಗೆ ಸಂಪೂರ್ಣ ಮಾಡ್ತೀವಿ ಅನ್ನುವ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.